ಮಾಡ್ತಾ ಇರು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೃದ್ಧಿ ಮೇಕಪ್ ಸ್ಟುಡಿಯೋ. ಇವತ್ತು ಜೂನ್ 11th. ಆ್ಯಕ್ಚುಲಿ ನಾನು ಎದ್ದಿದ್ದು ಸಿಕ್ಕಾಪಟ್ಟೆ ಲೇಟ್ ಆಯಿತು. ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ, ಅಂಜುದು ಬರ್ಡೇ ಸೆಲೆಬ್ರೇಷನ್ ಇತ್ತು. ಎದ್ದಿದ ತಕ್ಷಣ ತುಂಬ ತಲೆನೋವ್ತಾ ಇತ್ತು ಅಂತ ಸ್ವಲ್ಪ ಬ್ಲ್ಯಾಕ್ ಕಾಫಿ ಕುಡಿದು ತುಂಬ ತಲೆನೋವ್ತಾ ಇತ್ತು. ಅದರಲ್ಲೂ ಮನೆ ನೋಡಿ ಹೇಗೆ ಮೆಸ್ಸಿ ಆಗಿದೆ. ನೈಟ್ ಸೆಲೆಬ್ರೇಟ್ ಮಾಡಿದ್ದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ತುಂಬ ಮೆಸ್ಸಿ ಆಗಿತ್ತು. ಇದೆಲ್ಲ ಯಾವಾಗಪ್ಪ ಕ್ಲೀನ್ ಮಾಡೋದು ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಅಂಜುಗೆ ಒಂದು ಡ್ರೆಸ್ ಬುಕ್ ಮಾಡಿದೆ, ಅದು ಬರಲೇ ಇಲ್ಲ. ಸೊ ನಾನೇ ಹೋಗಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋದೆ. ಈ ಡ್ರೆಸ್ ತೊಗೊಂಡ್ಬಂದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಅಂತ ತಂದೆ. ಬಟ್ ಅವಳಿಗೆ ಸ್ವಲ್ಪ ಚಿಕ್ಕದಾಯಿತು ಆ್ಯಂಡ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತಲೂ ಅನ್ನಿಸ್ತು ಅಂತ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಸರಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಎಕ್ಸ್ಚೇಂಜ್ ಮಾಡ್ಸಕ್ಕೆ ಹೋಗ್ಬೇಕಲ್ಲ. ಅದು ಚೆನ್ನಾಗಿತ್ತು, ಇಷ್ಟಪಟ್ಟು ತೊಗೊಂಡ್ಬಂದೆ. ಈ ಮಳೆ ಬೇರೆ ಬರ್ತಾ ಇತ್ತು, ಹೋಗ್ಬೇಕಲ್ಲ ಅಂತ ಅಷ್ಟರಲ್ಲಿ ಕಾಲ್ ಬಂತು. ನಾನು ಬುಕ್ ಮಾಡಿದ ಡ್ರೆಸ್ ಬಂದಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಓಕೆ ಇಲ್ಲ ಆಫ್ ಮಾಡಿ. ಇದು ಯಾವಾಗಿಂದ ನಡೀತು? ಹ್ಯಾಪಿ ಬರ್ತ್ಡೇ ಅಂಜು. ಹ್ಯಾಪಿ ಬರ್ತ್ಡೇ ಅಂಜು. ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ತ್ಡೇ ಅಂಜು. ಹೊಸ ಚಾಲೆಂಜ್. ಯಾವಾಗಲೂ ಜೀವನದಲ್ಲಿ ಖುಷಿಯಾಗಿ ಹ್ಯಾಪಿಯಾಗಿರು. ನನ್ನ ಕೈ ಲವ್ ಯು ಸೋ ಮಚ್. ಕೆಲಸ ಮಾಡಿದ್ಯಾರು? Happy birthday to you. Many more happy reasons of the day. ಅಮ್ಮ ಅಲ್ಲಿದ್ದ ಸೊ
ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲೇ ಇದ್ದ ಸ್ವಾತಿ ರೆಸ್ಟೋರೆಂಟ್ ಹೋದ್ವಿ. ಅಲ್ಲಂತೂ ಊಟ ತುಂಬಾ ಕೆಡ್ದಾಗಿತ್ತು. ಸೀರಿಯಸ್ಲಿ ಗೈಸ್, ಯಾರು ಹೋಗ್ಬೇಡಿ, ತುಂಬಾ ಕೆಡ್ದಾಗಿತ್ತು. ಸರಿ, ಊಟ ಮಾಡ್ಕೊಂಡು ಪಕ್ಕದಲ್ಲೇ ಇದ್ದ ಪೋಲಾರ್ ಬೇರ್ಗೆ ಹೋಗಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 10:30 ವರೆಗೂ ಆಗಿತ್ತು. ಹೀಗಿತ್ತು ಅಂಜು ಬರ್ಡೇ ಸೆಲೆಬ್ರೇಷನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.